ಇಲ್ಲಿವರೆಗೂ ಲಕ್ಷಾಂತರ ಪೈರನ್ನ ಕೊಟ್ಟಿದ್ದೀವಿ. ಯಾವುದೇ ಥರ ಕಂಪ್ಲೇಂಟ್ಸ್ ಬಂದಿಲ್ಲ. ಎಲ್ಲರೂ ನಮ್ಮ ಪೈರುಗಳನ್ನ ಇಷ್ಟಪಟ್ಟು ಪ್ರೀತಿಪಟ್ಟು ತಗೋಗ್ತಿದ್ದಾರೆ ಸರ್. ನಾವು ಈ ಒಂಟಿ ಕಬ್ಬನ್ನು ಏನಕ್ಕೆ ನಾಟಿ ಮಾಡಬೇಕು ಅಂತ ಹೇಳಿದ್ರೆ, ಮೇಯ್ನು ಇದರಲ್ಲಿ ಈಲ್ಡ್ ಜಾಸ್ತಿ ಆಗುತ್ತೆ. 10-15% ವಾರ್ಷಿಕವಾಗಿ ಈಲ್ಡ್ ಜಾಸ್ತಿ ಆಗುತ್ತೆ. ಆಮೇಲೆ ನಮಗೆ ಕ್ರಾಪ್ ಡ್ಯೂರೇಷನ್ ಕಡಿಮೆ ಆಗುತ್ತೆ. 11 ತಿಂಗಳಿಗೆ ನಾವು ಹಾರ್ವೆಸ್ಟ್ ಮಾಡ್ಬೋದು. ಆಮೇಲೆ ಕಬ್ಬು ಯೂನಿಫಾರ್ಮ್ ಆಗಿ ಬರುತ್ತೆ. ಒಂದೇ ಟೈಮಲ್ಲಿ ಮೆಚುರಿಟಿ ಆಗುತ್ತೆ. ಕನಿಷ್ಠ ಅಂದರೂ ಎಕರೆಗೆ 30,000-50,000 ಸಾವಿರ ಉಳಿಸ್ಬೋದು. ಮೇಯ್ನ್ ನಮಗೆ ಇಂಪಾರ್ಟೆಂಟ್ ಏನು ಅಂದರೆ ಕಬ್ಬಿನ ಸೆಲೆಕ್ಷನ್ನು. ನಾವು 8-10 ತಿಂಗಳು ಕಬ್ಬನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು, ಅದರಲ್ಲೂ ತೆನ್ಗಬ್ಬು ಅಂತಾರೆ, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ತಂದು ಈ ಥರ ಎಡ್ದು ಮಿಷಿನಲ್ಲಿ ಕಟ್ ಮಾಡ್ತೀವಿ ಸರ್. ಇಲ್ಲಿ ನೋಡ್ತಿದ್ರಲ್ಲ ಸರ್, ಇಲ್ಲಿ ಕಟಿಂಗ್ ಆಗುತ್ತೆ. ಇಲ್ಲಿ ಐ ಬರ್ಡ್ಸ್ ಬೇರೆ, ಕಬ್ಬು ಬೇರೆ ಬೇರೆ ಆಗುತ್ತೆ. ಐ ಬರ್ಡ್ಸ್ನ ತೆಗೆದು ನಾವು ನರ್ಸರಿಗೆ ಹಾಕತ್ತೀವಿ. ಮತ್ತು ಕಟಿಂಗ್ ಬರುತ್ತಲ್ಲ, ಆ ಕಬ್ಬನ್ನ ತೆಗೆದು ನಾವು ಫ್ಯಾಕ್ಟ್ರಿಗೆ ಕಳಿಸ್ತೀವಿ. ಇಲ್ಲಿ ಕಟಿಂಗ್ ಮಾಡಬೇಕಾದ್ರೆ ನಾವು ಕೀಟ ಬಾಧೆ ಮತ್ತು ರೋಗ ಬಾಧೆ ಇರೋದನ್ನು ಸಪ್ರೇಟು ಡಿಸ್ಕಾರ್ಡ್ ಮಾಡ್ತೀವಿ. ಸೆಲೆಕ್ಟೆಡ್ ಕಣ್ಸ್ ಮಾತ್ರ ತೆಗ್ದು ನಾವು ಸಸಿಗೆ ಯೂಸ್ ಮಾಡ್ಕೊತೀವಿ. ಥರ ಕಟಿಂಗ್ ಆಗಿರೋಂಥ ಕಣ್ಣುಗಳನ್ನು ಮತ್ತೆ ಸೆಲೆಕ್ಟ್ ಮಾಡ್ತೀವಿ ನಾವು. ಇದರಲ್ಲಿ ಯಾವುದೇ ರೋಗ ಬಾಧೆ ಕೀಟ ಬಾಧೆ ಇರೋದಂತ ತೆಗ್ದು ತುಂಬ ಕ್ವಾಲಿಟಿ ಇರೋಂಥ ಕಣ್ಣನ್ನು ತೆಗ್ದು ನಾವು ಪ್ಲ್ಯಾಂಟಿಂಗ್ಗೆ ಯೂಸ್ ಮಾಡ್ಕೊತೀವಿ. ಕಟಿಂಗ್ ಆದಂಥ ಸೆಲೆಕ್ಟೆಡ್ ಐ ಬರ್ಡ್ಸ್ನ ನಾವು ತೆಗ್ದು ಈ ಥರ ಸುಣ್ಣದಲ್ಲಿ 3 ಅವರ್ ಡಿಪ್ ಮಾಡ್ತೀವಿ. ಈ ಥರ ಡಿಪ್ ಮಾಡೋದ್ರಿಂದ ಜರ್ಮಿನೇಷನ್ನು ಯೂನಿಫಾರ್ಮ್ ಆಗಿ ಬರುತ್ತೆ. ಮತ್ತು ಈ ಕಬ್ಬಲ್ಲಿ ಇರೋಂಥ ಶುಗರ್ ಕಂಟೆಂಟ್ ಡೌನ್ ಆಗಿ ವೆಜಿಟೇಟಿವ್ ಫೇಸ್ ಆ್ಯಕ್ಟಿವ್ ಆಗುತ್ತೆ. ಸುಣ್ಣದಲ್ಲಿ 3 ಅವರು ಟ್ರೀಟ್ ಆದಂಥ ಸೀಡ್ಸ್ನ ತೆಗ್ದು ಈ ಥರ ಫಂಜಿಸೈಡ್ ಮತ್ತು ಇನ್ಸೆಕ್ಟಿಸೈಡ್ನಲ್ಲಿ ನಾವು ಕನಿಷ್ಠ ಅಂದರೂ 30 ನಿಮಿಷ ಡಿಪ್ ಮಾಡ್ತೀವಿ. ಏನಕ್ಕೆ ಅಂದರೆ ಯಾವುದೇ ಥರ ರೋಗ ಇರಲಿ ಅಥವಾ ಕೀಟ ಇರಲಿ ಎಲ್ಲ ನಾಶ ಆಗಲಿ ಅಂತ ಈ ಥರ ಟ್ರೀಟ್ ಮಾಡಿ ಉತ್ತಮ ಕ್ವಾಲಿಟಿ ಸಸಿ ಬರ್ಸೋಕ್ಕೆ 30 ನಿಮಿಷ ಟ್ರೀಟ್ ಮಾಡ್ತೀವಿ. ಸುಣ್ಣದಲ್ಲಿ ಮತ್ತು ಕೆಮಿಕಲಲ್ಲಿ ಟ್ರೀಟ್ ಆದಂಥ ಸೀಡ್ಸ್ನ ತಂದು ಈ ಥರ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಮಿಕ್ಸ್ ಆಗಿ ಟ್ರೀಟೆಡ್ ಆಗಿರೋ ಕೋಕೋಪಿಟ್ನ ಯೂಸ್ ಮಾಡ್ತಿದ್ದೀವಿ ನಾವು. ಆ ಕೋಕೋಪಿಟ್ಟಲ್ಲಿ ಈ ಥರ ಟ್ರೇಗೆ ಹಾಕ್ಕೊಂಡು ಇದನ್ನ ಆರಿಜೆಂಟಲಿ ಬರ್ಡ್ಸ್ನ ಪ್ಲ್ಯಾಂಟ್ ಮಾಡ್ತೀವಿ. ಈಗ ಐ ಬರ್ಡ್ಸು ಮೇಲಕ್ಕೆ ಬರಬೇಕು ಕಣ್ಣಂದು, ಆ ಥರ ಪ್ಲ್ಯಾಂಟ್ ಮಾಡ್ತೀವಿ. ಐ ಬರ್ಡ್ಸ್ ಎಲ್ಲ ಮೇಲೆ ಬರೋ ಥರ ಈ ಥರ ಮಾಡ್ತಿದ್ದಾರೆ. ಇದು 70 ಇರುತ್ತೆ ಸರ್. ಇದು ಈ ಥರ ರೈಸ್ ಬೆಡ್ ಮಾಡಿಕೊಂಡು ಈ ಥರ 4 ಒಂದೊಂದು ಟ್ರೇ, ಒಂದೊಂದು ಬೆಡ್ಡಲ್ಲಿ 4 ಟ್ರೇ ಇಡೋ ಥರ ಇಟ್ಟು ಇದ್ರ ಮೇಲೆ ಈ ಥರ ಖಾಲಿ ಕ್ರೇಟ್ಸ್ ಇರುತ್ತಲ್ಲ ಸರ್, ಅದನ್ನ ಹಿಂಗೆ ಕವರ್ ಮಾಡಿ ಇದ್ರ ಮೇಲೆ ಟಾರ್ಪಲ್ ಮತ್ತು ತರ್ಗನ್ನ ಕ್ಲೋಸ್ ಮಾಡ್ತೀವಿ. ತರ್ಗ ಹಾಕಿ ನೀಟಾಗಿ 10 ಡೇಸ್ ಕವರ್ ಮಾಡಿರ್ತೀವಿ. 10 ಡೇಸು ನಾವು ರೆಗ್ಯುಲರಾಗಿ ಮಾಯ್ಶ್ಚರ್ ಮತ್ತು ಕ್ಲೈಮೆಟಿಕ್ ಕಂಡೀಷನ್ನ ಚೆಕ್ ಮಾಡ್ಕೊತಿರ್ತೀವಿ. ಇನ್ಸೈಡ್ ಹೇಗಿರುತ್ತೆ ಅಂತ ಟೆಂಪ್ರೇಚರ್ನ ಮಾನಿಟರ್ ಮಾಡ್ತಿರ್ತೀವಿ. 10 ಡೇಸ್ ಆದಮೇಲೆ ಅದನ್ನ ಜರ್ಮಿನೇಷನ್ ಬಂದಿದೆ, ಸ್ಪ್ರೌಟ್ ಆಗಿದೆ ಅಂತ ನೀಟಾಗಿ ನಮಗೆ ಅನಿಸಿದ್ಮೇಲೆ ಈ ಟಾರ್ಪಲ್ ಇರುತ್ತಲ್ಲ ಸರ್, ಈ ಟಾರ್ಪಲ್ಲೇ ಏರ್ ಟೈಟ್ ಥರ ಫೀಲ್ ಆಗುತ್ತೆ, ಉಬ್ಬಿರೋ ಥರ ಬರುತ್ತೆ. ಅದನ್ನ ನಾವು ಈ ಥರ ತರ್ಗನ ತೆಗ್ದು ಈ ಥರ ಟಾರ್ಪಲ್ನ ರಿಮೂವ್ ಮಾಡ್ತೀವಿ ಸರ್. ಈ ಥರ ಓಪನ್ ಆಗುತ್ತೆ ಸರ್. ನೋಡಿ ಸರ್ ಯಾವ ಥರ ಬಂದಿದೆ. ಇಲ್ಲಿ ಯಾವುದೂ ಫೇಲ್ ಆಗಿಲ್ಲ, ಎಲ್ಲ ಯೂನಿಫಾರ್ಮ್ ಆಗಿ ಜರ್ಮಿನೇಟ್ ಆಗಿದೆ ಸರ್. ಈ ಥರ ಗದ್ದೆಲಿ ಬರೋದೇ ಇಲ್ಲ. ಗದ್ದೆಯಲ್ಲಿ ಒಂದೊಂದು ಕಣ್ಣು ಒಂದೊಂದು ಟೈಮಲ್ಲಿ ಜರ್ಮಿನೇಟ್ ಆಗುತ್ತೆ. ಈ ನಾವು ನರ್ಸರಿಯಲ್ಲಿ ಮಾತ್ರ ಈ ಥರ ಬರೋಕ್ಕೆ ಇರೋದು. ನೋಡಿ ಸರ್ ಯಾವ ಥರ, ಇದು ನೋಡಿದ್ರೆ ಖುಷಿ ಆಗುತ್ತೆ ಸರ್. ರೂಟಿಂಗ್ ನೋಡಿ ಸರ್ ಯಾವ ಥರ ಆಗಿದೆ. 8 ಡೇಸ್ಗೆ ಈ ಥರ ರೂಟಿಂಗ್ ಆಗಿ ಈ ಥರ ಆಗಿ ಇದನ್ನ ಆಫ್ಟರ್ 20 ಡೇಸ್ ಕೇರ್ ಮಾಡಿ ನಂತರ ನಾವು ಫಾರ್ಮರ್ಸ್ಗೆ ಕೊಡ್ತೀವಿ. ಯೂನಿಫಾರ್ಮಾಗಿ ಜರ್ಮಿನೇಟ್ ಆಗಿದೆ, ಎಲ್ಲ ಯೂನಿಫಾರ್ಮ್ ಸೈಜ್ ಇದೆ. ಆ ಥರ 10 ಡೇಸ್ ಮೊಳಕೆ ಬಂದಿರೋಂಥದ್ದು ಸರ್. ನಾವು 3-5 ದಿನ ಈ ಥರ ಶೇಡ್ ನೆಟ್ಟಾಗಿ ಕವರ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ಸರ್ ನೀವು ಶೇಡ್ ನೆಟ್ಟಲ್ಲಿ ಯಾವ ಥರ ಬ್ಯೂಟಿಫುಲ್ ಆಗಿ ಟರ್ನ್ ಆಗಿದೆ ಅಂತ. ಎಲ್ಲ ಪಿಂಕಿಶ್ ಕಲರು, ಎಲ್ಲ ಲೀಫ್ ಹೆಂಗೆ ಓಪನ್ ಆಗ್ತಿದೆ ಅಂತ. ಇದನ್ನ ಹಾಗೆ ಬಿಟ್ಟರೆ ಸರ್ ಸೂರ್ಯನಿಗೆ ಶಾಖಕ್ಕಾಗಿ ಎಲ್ಲ ತರಗಿಡ್ಬಿಡುತ್ತೆ. ಅದಕ್ಕೋಸ್ಕರ ಶೇಡ್ ನೆಟ್ನ ಕವರ್ ಮಾಡಬೇಕು ಸರ್. 25-30 ದಿನ ಕೇರ್ ಮಾಡಿ ನರ್ಸರಿಲಿ ಈ ಥರ ಬೆಳೆಸಿ ಟ್ರೇಯಲ್ಲಿ ಹಾಕಿ ರೈತರಿಗೆ ಡೆಲಿವರಿ ಕೊಡ್ತೀವಿ ಸರ್. ಇಲ್ಲಿವರೆಗೂ ಲಕ್ಷಾಂತರ ಪೈರನ್ನ ಕೊಟ್ಟಿದ್ದೀವಿ. ಯಾವುದೇ ಥರ ಕಂಪ್ಲೇಂಟ್ಸ್ ಬಂದಿಲ್ಲ. ಎಲ್ಲರೂ ನಮ್ಮ ಪೈರುಗಳನ್ನ ಇಷ್ಟಪಟ್ಟು ಪ್ರೀತಿಪಟ್ಟು ತಗೋಗ್ತಿದ್ದಾರೆ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಕುಶಾಲ್ CG ಅಂತ MSc ತೋಟಗಾರಿಕೆ ಮಾಡಿದ್ದೀನಿ. ನಾನು ಒಂದು ಉದ್ಯಮನ ಕಟ್ಟಬೇಕು ಅಂದ್ಬಿಟ್ಟು ಈ ಒಂದು ಕಣ್ಣಿನ ನರ್ಸರಿಯನ್ನು ಕಟ್ಟಿದ್ದೀನಿ. ನಮ್ಮ ರಾಜ್ಯದಲ್ಲಿ ಕಬ್ಬು ಒಂದು ಪ್ರಮುಖವಾದ ವಾಣಿಜ್ಯ ಬೆಳೆ. ಜನರುಗಳು ಏನು ಹೇಳ್ತಿದ್ರು ಅಂದರೆ, ಒಬ್ಬೊಬ್ಬರು ಒಂದು ಎಕರೆಗೆ 80 ಟನ್ ಬೆಳೆದೆ, 100 ಟನ್ ಬೆಳೆದೆ, 7 ಲಕ್ಷ ಆಯಿತು, 3 ಲಕ್ಷ ಆದಾಯ ಆಯಿತು ಅಂತ ಅಂತಿದ್ರು. ಕೆಲವೊಬ್ಬರು ಬರೀ 50,000 ದುಡ್ಡಾಯಿತು, ನಮಗೇನು ಸಿಗ್ನಿಲ್ಲ, ಲಾಸ್ ಆಯಿತು ಅಂತ ಅಂದರು. ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಮಂಡಿ ಉದ್ದ ಕಬ್ಬು ಎದೆಗಂಟ ಸಾಲ ಅಂತ ಹೇಳ್ತಾರೆ. ಏನಾರ ಮಾಡಲೇಬೇಕು ಈ ಕಬ್ಬಲ್ಲಿ ಅಂತ ಹೋದಾಗ ಈ ಒಂದು ಕಣ್ಣಿನ ಕಬ್ಬನ್ನ ಬೇರೆ ನರ್ಸರಿಯಿಂದ ನಾನು ತರಿಸಿ ಹೊರಗಡೆಯಿಂದ ಕಬ್ಬು ಬೆಳೆದಾಗ ನನ್ನ ಅನುಭವ, ನನ್ನ ಅನಿಸಿಕೆ ಏನು ಅನಿಸುತ್ತೆ ಅಂದರೆ, ಕನಿಷ್ಠ ಅಂದ್ರೆ ಒಂದು 10% ಈಲ್ಡ್ ಜಾಸ್ತಿ ಆಗುತ್ತೆ ಎಕರೆಗೆ. ಆಮೇಲೆ ಖರ್ಚನ್ನ ನಾವು ಭಾಳ ಕಡಿಮೆ ಮಾಡ್ಬೋದು. 1 ತಿಂಗಳು ಸೇವ್ ಆಗುತ್ತೆ. ಅವರು ಕಬ್ಬನ್ನ 11 ತಿಂಗಳಿಗೆ ಹಾರ್ವೆಸ್ಟ್ ಮಾಡ್ಬೋದು. ಮತ್ತು ಗದ್ದೆಯಲ್ಲಿ ಯೂನಿಫಾರ್ಮಿಟಿ ಬರುತ್ತೆ, ಕಬ್ಬು ವ್ಯವಸಾಯ ಬೇಗ ಆಗುತ್ತೆ. ಸೆಲೆಕ್ಷನ್ ಮಾಡಬೇಕಾದ್ರೆ ನಾವು ಗದ್ದೆಯಲ್ಲಿ ಯಾವುದು ತೆನ್ಗಬ್ಬು ಅಂತ ಫಸ್ಟ್ ಪ್ಲಾಂಟ್ ಅಂತ ಅಂತಾರೆ. ಆ ತೆನ್ಗಬ್ಬು ಕಬ್ಬಿನಿಂದ ಅದು 8-9 ತಿಂಗಳು ಟೈಮಲ್ಲಿ ಇರುತ್ತಲ್ಲ, ಆ ಕಬ್ಬನ್ನ ತಂದು ಒಂಟಿ ಕಣ್ಣ ರೈತರು ಏನಕ್ಕೆ ಮಾಡಬೇಕು ಅಂತ ಅಂದರೆ, ಈಗ 1 ಎಕರೆಗೆ ಬಿತ್ತನೆ ಮಾಡ್ತೀನಿ ಅಂತ ಅಂದರೆ ಕನಿಷ್ಠ 3 ಟನ್ ಕಬ್ಬು ಬೇಕಾಗುತ್ತೆ.
3 ಟನ್ ಕಬ್ಬಿಗೆ ಏನಿಲ್ಲ ಅಂದರೆ ಅದು ಎಡ್ಸಿ ಒಡ್ಸಿ ನಾವು ನಾಟಿ ಮಾಡೋಷ್ಟೊಳಗೆ ಎಕರೆಗೆ ಏನಿಲ್ಲ ಅಂದರೆ 15,000 ಬೀಳುತ್ತೆ. ಈ ಕಬ್ಬಿನ ಪೈರು ಹೆಚ್ಚು ಕಡಿಮೆ ಅಂದರೂ ಒಂದು 12,000ದಲ್ಲಿ ಮುಗಿಯುತ್ತೆ, ಅಲ್ಲೂ ಮುಗಿಯುತ್ತೆ. ಆಮೇಲೆ ಈಸಿ ನಾವು ಕಬ್ಬನ್ನ ಈ ಭಾಗದ ರೈತರು ಯಾವಾಗ್ಲೂ ಒಂದ್ಸಲ ನೆಟ್ಟರೆ 10 ವರ್ಷ ಕೀಳಲ್ಲ. ಅದನ್ನೇ ರಟೂನ್ ಕ್ರಾಪ್ನೇ ಮೇಂಟೈನ್ ಮಾಡ್ತಿರ್ತಾರೆ. ಬಟ್ ಈಗ ಪೈರು ಇರೋದ್ರಿಂದ ಈಸಿಯಾಗಿ ನಾವು ಯಾವಾಗ ಬೇಕಾದ್ರೆ ಆವಾಗ ಪೈರು ತರಿಸ್ಕೊಂಡು ನಾಟಿ ಮಾಡ್ಕೋಬೋದು. ಪ್ರತಿ 3 ವರ್ಷಕ್ಕೊಂದ್ಸಲ ಬೆಳೆ ಚೇಂಜ್ ಮಾಡೋದ್ರಿಂದ ಕ್ರಾಪ್ ರೊಟೇಷನ್ ಆದಂಗೂ ಆಗುತ್ತೆ. ಆಮೇಲೆ ಕಬ್ಬು ಇಳುವರಿನೂ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೋದು. ರಟೂನ್ ಬೆಳೀತಾ ಇದ್ದಾಗ ನಾವು ಪ್ರತಿ ಸಲನೂ ವರ್ಷಕ್ಕೆ 10 ಟನ್ ಕಡಿಮೆ ಆಗ್ತಾ ಬರುತ್ತೆ. ಬಟ್ ನಾವೀಗ ಇದನ್ನ ಯೂಸ್ ಮಾಡ್ಕೊಂಡು ನರ್ಸರಿ ಇದರಿಂದ ಈಸಿಯಾಗುತ್ತೆ ಪ್ರೊಸೆಸ್ಸು. ನಾವು ಬೇಗ ಕ್ರಾಪ್ ಚೇಂಜ್ ಮಾಡ್ಕೊಂಡು ಕ್ರಾಪ್ ರೊಟೇಷನ್ ಮಾಡ್ಕೊಂಡು ನಾವು ಸಾಯಿಲ್ನ ಹೆಲ್ತ್ನೂ ಕಾಪಾಡ್ಕೊಂಡು ಮೇಂಟೈನ್ ಹೋಗ್ಬೋದು. ಈಗ ಟ್ರೆಡಿಷ್ನಲ್ ಮೆಥಡ್ ಮಾಡೋದ್ರಿಂದ 2 ಮುರಿ ಅಂತ ಮಾಡ್ತಿದ್ರು. ಒಂದು ಎಕರೆಗೆ ಏನಿಲ್ಲ ಅಂದ್ರೆ ಕನಿಷ್ಠ 7,000 ಮುರಿ ಖರ್ಚು ಬರ್ತಿತ್ತು. ಆಮೇಲೆ ಡೋಸೇಜ್ ಉಪ್ಪು ಫರ್ಟಿಲೈಸರ್ ಏನಾಗ್ತೀವಿ ಅದನ್ನ 3ರಿಂದ 4 ಸಲ ಕೊಡಬೇಕಿತ್ತು. ಇದಕ್ಕೆ ಕೇವಲ 2ರಿಂದ 3 ಸಲ ಕೊಟ್ಟರೆ ಸಾಕು. ಒಂದು ಡೋಸೇಜ್ ಉಪ್ಪು ಕಡಿಮೆ ಆಗುತ್ತೆ, ಲೇಬರ್ಸ್ ಭಾಳ ಕಡಿಮೆ ತಗೋತಾರೆ, ನಡಬೇಕಾರೆಲ್ಲ ಲೇಬರ್ಸ್ ಕಡಿಮೆ ತಗೋತಾರೆ. ಕಬ್ಬಲ್ಲಿ ನಮ್ಮ ಭಾಗದಲ್ಲಿ ಕಳೆ ನಿರ್ವಹಣೆನೇ ಕಬ್ಬಲ್ಲಿ ಮೇಯ್ನ್ ಇರೋದು. ಅದನ್ನ ನಾವು ಭಾಳ ಈಸಿಯಾಗಿ ಕಳೆ ನಿರ್ವಹಣೆ ಮಾಡ್ಬೋದು. ಜಸ್ಟ್ ಪ್ಲೋಯಿಂಗ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೋಬೋದು. ಭಾಳ ಬೆನಿಫಿಟ್ ಇದೆ.